स स्निग्धो कुशलान् निवारयति यस्तत्कर्म यन्निर्मलम् स स्निग्धो कुशलान् निवारयति यस्तत्कर्म यन्निर्मलम् सा स्त्री यानुविधायिनी स मतिमान् यः सद्भिरभ्यर्च्यते सा स्त्री यानुविधायिनी स मतिमान् यः सद्भिरभ्यर्च्यते सा श्रीर्या न मदं करोति स सुखी यस्तृष्णया मुच्यते सा श्रीर्या न मदं करोति स सुखी यस्तृष्णया मुच्यते तन्मित्रं यदकृत्रिमं स पुरुषो यः खिद्यते नेन्द्रियैः तन्मित्रं यदकृत्रिमं स पुरुषो यः खिद्यते नेन्द्रियैः. ಎಲ್ಲ ಗೌರವಾನ್ವಿತ ಕೇಳುಗರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ಶ್ಲೋಕ ಚಿಂತನೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಸಂತೋಷ ಪಡುತ್ತಿದ್ದೇನೆ. ನಾರಾಯಣ ಪಂಡಿತ ಎಂಬವನು ಬರೆದಂತಹ ಹಿತೋಪದೇಶದ ಒಂದು ಶ್ಲೋಕ ಇದು. ಸಹ ಸ್ನಿಗ್ಧ ಅಕುಶಲಾನ್ ನಿವಾರಯತಿಯ. ಇಲ್ಲಿ ಎಲ್ಲ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾನೆ. ಯಾವನು ನಮ್ಮನ್ನು ಕೆಟ್ಟ ಕೆಲಸಗಳಿಂದ ಹಿಂದೆ ಸರಿಯುವ ಹಾಗೆ ಮಾಡ್ತಾನೋ ಅವನೇ ಪ್ರೀತಿ ವಿಶ್ವಾಸಕ್ಕೆ ಯೋಗ್ಯನಾದವನು ಅಂತರ್ಥ. ತತ್ ಕರ್ಮ ಎನ್ ನಿರ್ಮಲಂ. ನಮ್ಮ ಯಾವ ಕ್ರಿಯೆ ಎಂಬುದು ಕಾರ್ಯ ಎಂಬುದು ಕಪಟವಿಲ್ಲದೆ ನಿರ್ಮಲವಾಗಿ ಶುದ್ಧವಾಗಿ ಶುಭ್ರವಾಗಿ ಇರ್ತದೆಯೋ ಅದೇ ಕರ್ಮ ಅಂತ ನಾವು ಕಲಿತೇವೆ. ಸಾ ಸ್ತ್ರೀ ಯಾ ಅನುವಿಧಾಯಿನಿ. ಯಾವಳು ತನ್ನ ಪತಿಯನ್ನು ನೆರಳಿನ ಹಾಗೆ ಅನುಸರಿಸಿಕೊಂಡು ಬರ್ತಾಳೋ ಅವಳನ್ನೇ ಸ್ತ್ರೀ ಎಂಬುದಾಗಿ ನಾವು ಗೌರವಿಸ್ತೇವೆ, ಕಲಿತೇವೆ. ಸಹ ಮತಿಮಾನ್ ಯಹ ಸದ್ಭಿಃ ಅಭ್ಯರ್ಚ್ಯತೆ. ಯಾವನು ಸಜ್ಜನರಿಂದಲೂ ಗೌರವಿಸಲ್ಪಡ್ತಾನೋ ಪೂಜಿಸಲ್ಪಡ್ತಾನೋ ಅಂತಹವನನ್ನು ಬುದ್ಧಿವಂತ ಮತಿಮಾನ್ ಎಂಬುದಾಗಿ ನಾವು ಕರಿತೇವೆ. ಸಾ ಶ್ರೀಹಿ ಯಾ ನ ಮದಂ ಕರೋತಿ. ಸಾಮಾನ್ಯವಾಗಿ ಸಂಪತ್ತಿನ ಲಕ್ಷಣ ಅದು ನಮ್ಮಲ್ಲಿ ಮದವನ್ನು ಉಂಟು ಮಾಡ್ತದೆ. ಆದರೆ ಯಾವ ಸಂಪತ್ತು ನಮ್ಮಲ್ಲಿ ಮದವನ್ನು ಅಹಂಕಾರವನ್ನು ಉಂಟು ಮಾಡುವುದಿಲ್ಲವೋ ಅದನ್ನು ನಿಜವಾದ ಸಂಪತ್ತು ಅಂತ ನಾವು ಕರಿತೇವೆ. ಸಹ ಸುಖಿ ಯಹ ತೃಷ್ಣಯ ಮುಚ್ಯತೆ ಅಂತ. ಯಾವನು ತೃಷ್ಣ ಆಸೆಯಿಂದ ಮುಚ್ಯತೆ ಬಿಡುಗಡೆಯನ್ನು ಹೊಂದಿರ್ತಾನೋ, ಅಂದರೆ ಆಸೆಯ ಮೇಲೆ ನಿಯಂತ್ರಣವನ್ನು ಸಾಧಿಸಿರ್ತಾನೋ ಅವನೇ ನಿಜವಾದ ಸುಖಿ ಎಂಬುದಾಗಿ ಕವಿ ಹೇಳ್ತಾನೆ. ತನ್ಮಿತ್ರಂ ಯತ್ ಅಕೃತ್ರಿಮಂ. ಯಾರು ಸ್ನೇಹಿತ ಎಂಬ ಪ್ರಶ್ನೆಗೆ ಯಾವನು ಕೃತ್ರಿಮ ನಾಟಕೀಯತೆ ಇಲ್ಲದೆ ಪ್ರಾಕೃತಿಕವಾಗಿ ಸ್ವಾಭಾವಿಕವಾಗಿ ನಮ್ಮ ಜೊತೆಯಲ್ಲಿರ್ತಾನೋ ಅವನನ್ನು ಮಿತ್ರ ಅಂತ ಕರಿತೇವೆ. ಸಹ ಪುರುಷಃ ಯಹ ಖಿದ್ಯತೆ ನ ಇಂದ್ರಿಯೈಹಿ. ಈ ಪಂಚೇಂದ್ರಿಯಗಳಿಂದ ಯಾವನು ದುಃಖಕ್ಕೆ ಒಳಗಾಗುವುದಿಲ್ಲವೋ, ಅಂದರೆ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿ ತನ್ನ ಮನೋನಿಗ್ರಹವನ್ನು ಮಾಡಿಕೊಂಡಿರ್ತಾನೋ ಅಂತಹವನೇ ನಿಜವಾಗಿಯೂ ಪುರುಷ ಎಂಬುದಾಗಿ ಅವನನ್ನು ಕರಿತೇವೆ ಅಂತ. ಹೀಗೆ ವಿಶ್ವಾಸಕ್ಕೆ ಯೋಗ್ಯನಾದವನು, ಶುದ್ಧವಾದ ಕರ್ಮ, ಸ್ತ್ರೀಯ ಲಕ್ಷಣ, ಬುದ್ಧಿವಂತನ ಲಕ್ಷಣ, ಸಂಪತ್ತಿನ ಲಕ್ಷಣ, ಸುಖಿ ಅಂದರೆ ಯಾರು, ಮಿತ್ರ ಅಂದರೆ ಯಾರು, ಪುರುಷ ಅಂದರೆ ಯಾರು ಎಂಬುದನ್ನು ಕವಿ ಬಹಳ ಸೊಗಸಾಗಿ ವರ್ಣನೆಯನ್ನು ಮಾಡಿದ್ದಾರೆ.